18 ಭುಜಗಳುಳ್ಳ ಮೂರ್ತಿ ಯಾಕೆ ಮಾಡಿಸ್ಬೇಕಾಗಿರೋದು ಅಂದ್ರೆ 18 ಶಕ್ತಿ ಪೀಠಗಳಿವೆ ನಮ್ಮಲ್ಲಿ. ಸಾರಥಿ ಫಿಲಂ ನೋಡಿದೀರಾ? ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಯಾರ್ಯಾರು ಇರ್ತೀರಾ ಅವರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಗೆ ಹೇಳಿದೀನಿ, ನಿಮಗ್ ಬಿಟ್ಟಿದ್ದು. ಈ ಚಾಮುಂಡೇಶ್ವರಿ ಸ್ಟ್ಯಾಚು ಏನಿ ಹಿಂದೆ ಕಾಣಿಸ್ತಿದೆ, ಎಲ್ಲ ಒಂದ್ಸರಿ ದರ್ಶನ ಮಾಡ್ಕೋಬಿಡಿ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡಿಗ. ನೀವು ನೋಡ್ತಾ ಇದ್ದೀರಾ. ಇವತ್ತು ನಾನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮದ್ದೂರು ತಾಲೂಕಿಗೂ ಮತ್ತೆ ಚನ್ನಪಟ್ಟಣ ತಾಲೂಕಿಗೂ ಮಧ್ಯ ಗಡಿ ಭಾಗದಲ್ಲಿದೆ. ಆದರೆ ಇದು ಚನ್ನಪಟ್ಟಣ ತಾಲೂಕಿಗೆ ಸೇರ್ಕೊಳ್ಳುತ್ತೆ. ಗೌಡಗೆರೆ ಗ್ರಾಮದಲ್ಲಿರುವಂತ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ, 5 ಲೋಹದಿಂದ ಮಾಡಲ್ಪಟ್ಟಿರುವ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ. ಈ ವಿಗ್ರಹ ನಿಮ್ಗೆ ಇನ್ನೊಂದೇನು ಹೇಳ್ಬೇಕಂತಂದ್ರೆ, ನೀವೆಲ್ಲ ಸಾರಥಿ ಫಿಲಂ ನೋಡಿರ್ತೀರಾ. ತೂಗುದೀಪ ದರ್ಶನ್ ಸರ್ ಅವರ ಸಾರಥಿ ಫಿಲಂ ನೋಡಿರ್ತೀರಾ. ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಇನ್ನೂ ಹಲವು ಜನ ಆಗಿರ್ಬೋದು. ಅದೇ ತರ ವಿಗ್ರಹ, ಆದ್ರೆ ದರ್ಶನ್ ಸರ್ ಕನ್ಸಲ್ ಬಂತಲ್ಲ ಆ ವಿಗ್ರಹ, ಅದು ಮೂರ್ತಿ ಅಂದ್ರೆ ಅದು ಪಂಚಲೋಹ ವಿಗ್ರಹ ಅಲ್ಲ, ಆದ್ರೆ ಚಾಮುಂಡೇಶ್ವರಿ ವಿಗ್ರಹನೇ ಅದೂನು. ಆದ್ರೆ ಇಲ್ಲೊಂದು ಗುರೂಜಿ ಅವ್ರಿಗೆ ಅದೇ ರೀತಿ ಕನ್ಸಲ್ ಬಂದು ಪಂಚಲೋಹ ವಿಗ್ರಹವನ್ನು ಸ್ಥಾಪನೆ ಮಾಡೋದಿಕ್ಕೆ ಒಂದು ಸೂಚನೆ ಕೊಡುತ್ತಂತೆ. ಇವೆರಡು ಒಂದೇನಾ ಅಥವಾ ಅಲ್ವಾ ಏನು ಅಂತ ನಾನು ನಿಮ್ಗೆ ಅಲ್ಲಿ ಮುಂದೆ ಹೋಗ್ತಾ ಎಲ್ಲಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗಿಷ್ಟ ಆದ್ರೆ ತಪ್ಪದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಯಾರ್ಯಾರು ಇರ್ತೀರಾ ಅವರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಗೆ ಹೇಳಿದೀನಿ, ನಿಮಗ್ ಬಿಟ್ಟಿದ್ದು. ಸೊ ಕನ್ನಡಿಗರೇ, ನೀವು ನೋಡ್ತಿದ್ದೀರಾ ಹಿಂದೆ ಇರುವಂತಹ ಪ್ರಪಂಚದ ಅತಿ ಎತ್ತರದ ಪಂಚಲೋಹ ಸ್ಟ್ಯಾಚು ಅಥವಾ ವಿಗ್ರಹ. 5 ಮೆಟಲ್ನಿಂದ, ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಆ ಥರ 5 ಮೆಟಲ್ ಯೂಸ್ ಮಾಡಿ ಕಟ್ಟಿರುವಂಥ ಒಂದು ಪಂಚಲೋಹ ವಿಗ್ರಹ. ಅದ್ರ ಹಿಂದೆ ಒಂದು ಸಿಂಹ ಇದೆ. ಆ ಸಿಂಹ ಆರ್ಟಿಫಿಷಿಯಲ್ ಸಿಂಹ. ಸೊ ಅಲ್ಲಿಗೆ ಭಕ್ತಾದಿಗಳು ಯಾರು ಇಲ್ಲಿ ಬರ್ತಿರಲ್ಲ, ಆ ಭಕ್ತಾದಿಗಳು ಏನಾದರೂ ನಿಮ್ಮ ಕೈಯಲ್ಲಾದಷ್ಟು ಕಾಣಿಕೆಯನ್ನು ಕೊಡ್ಬೋದು. ಆ ಸಿಂಹನ ಮಾಡ್ತಾರಂತೆ ಈ ಥರ ದಾನ ಬಂದಿದ್ರಲ್ಲಿ. ಸೊ ಗಾಯ್ಸ್, ಈ ಗ್ರಾಮ ಬಂದು ಗೌಡಗೆರೆ. ಈ ಗ್ರಾಮ ಚನ್ನಪಟ್ಟಣ ಗಡಿಯಲ್ಲಿದೆ. ಸೊ ಹತ್ರ ಹೋಗಿ ನೋಡೋಣ. ಇಲ್ಲಿಂದ ಕಾಣಿಸಲ್ಲ, ಬನ್ನಿ. ವಿಶೇಷತೆ ಏನಂತಂದ್ರೆ 18 ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ. 18 ಆಯುಧಗಳ, 2 ಕೈಯಲ್ಲ. ಹೆಂಗ್ ಹಿಡ್ಕೋತಾರ ಗುರು? 2 ಕೈಯಲ್ಲ, ಅದ್ರಲ್ಲಿ ಒಂದು ಟ್ವಿಸ್ಟ್ ಇದೆ. 18 ಭುಜಗಳಿಂದ 18 ಕೈಗಳುಳ್ಳ 18 ಆಯುಧಗಳನ್ನು ಈ ಚಾಮುಂಡೇಶ್ವರಿ ಇಟ್ಕೊಂಡಿದ್ದಾರೆ. ಇಡೀ ಈ ಸೌತ್ ಏಷ್ಯಾದಲ್ಲಿನೇ ಅಥವಾ ಪ್ರಪಂಚದ ಅತಿ ಎತ್ತರದ ಪಂಚಲೋಹ ಅಂತ ನಿಮಗೆ ಹೇಳಿದ್ದೀನಿ. ಅಂದರೆ ಸಿಮೆಂಟಿನ ಒಂದು ಸ್ಟ್ಯಾಚು, ಚಾಮುಂಡೇಶ್ವರಿ ಸ್ಟ್ಯಾಚು ಇರ್ಬೋದು, ದೊಡ್ಡದಿದೆ, ಇದಕ್ಕಿಂತ ಎತ್ತರದಿದೆ. ಅದು ಬಿಟ್ಟರೆ ಬೇರೆ ಬೇರೆ ಲೋಹಗಳದ್ದು, ಬೇರೆ ಬೇರೆ ಮೆಟಲ್ದು ಸ್ಟ್ಯಾಚುಗಳು, ಚಾಮುಂಡೇಶ್ವರಿ ಸ್ಟ್ಯಾಚುಗಳು ಇದಕ್ಕಿಂತ ಎತ್ತರದ್ದಿದೆ. ಬಟ್ ಆದರೆ ಈ ಸ್ಟ್ಯಾಚು ಪಂಚಲೋಹ, ಎಲ್ಲ ಲೋಹಗಳಿಂದನೂ 5,000 kg ಪಂಚಲೋಹದಿಂದ ಸ್ಟಾರ್ಟ್ ಆಗಿರೋಂಥ ಒಂದು ಚಾಮುಂಡೇಶ್ವರಿ ಸ್ಟ್ಯಾಚು ಇದಾಗಿದೆ. ಇದ್ರ ಬಗ್ಗೆ ಏನಿದೆ ಅಂತ ಇಲ್ಲಿ ವಿಡಿಯೋ ನಾನು ಮುಂದೆ ಹಾಕ್ತೀನಿ. ಮತ್ತೆ ಅಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಬರೋಣ, ಬನ್ನಿ. ಇದು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ, ಶ್ರೀ ಕ್ಷೇತ್ರ ಗೌಡಗೆರೆ. ಅಂಬಾರಿ ಗುರು ಮೈಸೂರಲ್ಲಿ ಇರಬೇಕಾಗಿರೋದು ಇಲ್ಲಿ ಬಂದ್ಬಿಟ್ಟೈತೆ. ಮೈಸೂರಲ್ಲಿರೋದು ಒರಿಜಿನಲ್ ಅಂಬಾರಿ, ಇದು ಡ್ಯೂಪ್ಲಿಕೇಟ್ ಅಂಬಾರಿ. ಆದರೆ ಇದೂ ಪಂಚಲೋಹದಿಂದ ತಯಾರಿಸಿರೋದು. 600 kg ಪಂಚಲೋಹದಿಂದ ತಯಾರಿಸಿರುವ ಅಮ್ಮನವರ ಅಂಬಾರಿ.
ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಈ ಶ್ರೀಚಕ್ರ ಬೇರೆ ಯಾವ ದೇವಸ್ಥಾನದಲ್ಲೂ ನೋಡೋದಿಕ್ಕೆ ಸಿಗೋದಿಲ್ಲ. ಬೇರೆ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ನಿಮಗೆ ಗೋಪುರ ನೋಡೋದಿಕ್ಕೆ ಸಿಗ್ಬೋದು. ಆದರೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಶ್ರೀಚಕ್ರ ಸಿಗುತ್ತೆ, ನೋಡ್ಕೋಬಹುದು ನೀವು. ಈ ದೇವಸ್ಥಾನದ ಟ್ರಸ್ಟ್ ಅನ್ನು ಮಲ್ಲೇಶ್ ಅಂತ ಅವರು ನಡೆಸ್ತಿದ್ದಾರಂತೆ. ಈ ದೇವಸ್ಥಾನದ ಬಗ್ಗೆ ಮತ್ತೆ ಇದ್ರದ್ದು ಹೆಂಗೆ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹುಟ್ಟಿದ ಬಗ್ಗೆ ಏನೇನಿದೆ ಅವ್ರ ಹತ್ರ ಬಂದು ವಿಚಾರಿಸೋಣ. ಹೆಸರು ಮಲ್ಲೇಶ್ ಅಂತ. ಈ ಕ್ಷೇತ್ರದ ಧರ್ಮದರ್ಶಿಗಳು. ಈ ಕ್ಷೇತ್ರ ಕೆಲವೇ ವರ್ಷಗಳಲ್ಲಿ ಪ್ರಬಂಧಮಾನಕ್ಕೆ ಬಂದದ್ದು. ಪ್ರಾರಂಭದಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿ, ಆ ಸಿಕ್ಕಿದಂಥ ಒಂದು ಮೂರ್ತಿಯ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿ, ಆ ಪ್ರತಿಷ್ಠಾಪನೆ ಆದಂಥ ನಂತರ ಬಂದಂಥ ಭಕ್ತರ ಒಂದು ಕೋರಿಕೆ ಇಷ್ಟಾರ್ಥ ಸಿದ್ಧಿ ಆದ ನಂತರ ಕ್ಷೇತ್ರ ಹಂತ ಹಂತವಾಗಿ ಬೆಳೆಯಲಿಕ್ಕೆ ಪ್ರಾರಂಭವಾಗ್ತದೆ. ಆ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಒಂದು ಬಸವಣ್ಣ ಬರ್ತದೆ. ಆ ಬಸವಣ್ಣ ಬಂದು ಕಸಾಯಿಖಾನೆಗೆ ಹೋಗ್ತಾ ಇದ್ದಂಥ ಒಂದು ಬಸವಣ್ಣ. ಆ ಬಸವಣ್ಣನ 5,500 ಕಸಾಯಿಖಾನೆಗೆ ಮಾರಿದಂಥ ಸಂದರ್ಭದಲ್ಲಿ ನಮ್ಮ ಗುಡಿಗೌಡರು ಹೋಗಿ 3,600 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಕ್ಷೇತ್ರಕ್ಕೆ ತಂದು ಬಿಡ್ತಾರೆ. ಇದನ್ನು ಕನಕಪುರದವರೊಬ್ಬರು ಭಕ್ತರ ಕಡೆಯಿಂದ ಬಂದಿರುವಂಥ ಸಂದರ್ಭ ಆಗ್ತದೆ. ಇದು ತದಾದ ನಂತರ ಆ ಬಸವಣ್ಣ ಹಲವಾರು ಪವಾಡಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆ ಪವಾಡಗಳಲ್ಲಿ ಒಂದಲ್ಲ ಒಂದು ರೀತಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಹೆಸರು ಮಾಡಲಿಕ್ಕೆ ಪ್ರಾರಂಭ ಆದಮೇಲೆ ಬಸವಣ್ಣನಿಂದ ಒಳಿತನ್ನು ಪಡೆದಂಥ ಹಲವಾರು ಭಕ್ತರು ಕ್ಷೇತ್ರದ ಅಭಿವೃದ್ಧಿಗೆ ನಿಲ್ಲುವಂಥ ಪರಿಸ್ಥಿತಿ ಆಗ್ತದೆ. 2011ನೇ ಇಸ್ವಿಯಲ್ಲಿ ಕಾರಣಾಂತರಗಳಿಂದ ಒಬ್ಬ ಪ್ರಜ್ಞಾವಂತ ಪ್ರಜೆ ಹತ್ರ ಇದ್ದಂಥ ಒಬ್ಬ ವ್ಯಕ್ತಿಯ ಜೊತೆಗೂಡಿ ಕೇದಾರ್ನಾಥ್ಗೆ ಹೋಗ್ಬೇಕಾದಂಥ ಸಂದರ್ಭ ಬರ್ತದೆ. ಅಲ್ಲಿ ಒಬ್ಬರು ಅಘೋರಿಗಳು ಒಂದು ವಾಕ್ಯ ಹೇಳ್ತಾರೆ, ನಿಮ್ಮ ಕಡೆಯಿಂದ 18 ಭುಜಗಳುಳ್ಳ ದೇವಿಯ ಸೌಮ್ಯ ರೂಪಿನ ಸಿಂಹವಾಹಿನಿ ರೂಢಿಯಾದ ಒಂದು ಮೂರ್ತಿಯನ್ನು ನೀವು ನಿಲ್ಲಿಸಬೇಕು ಅಂತ ಹಿಂದಿಲಿ ಹೇಳ್ತಾರೆ. ನನಗೆ ಹೊಸ ಅನುಭವ ಅದು. ಆ ಅನುಭವ ಆದಾಗ ನನಗೆ ಹೇಳ್ತಾರೆ, ಯಾಕೆ ನನಗೆ ಹಿಂದಿ ಬರಲ್ತು, ಅವ್ರಿಗೆ ಕನ್ನಡ ಬರಲ್ತು. ನನ್ನ ಜೊತೆಲಿದ್ದಂಥ ಒಬ್ಬ ವ್ಯಕ್ತಿ ಅವ್ರು ಹೇಳ್ತಾರೆ, ಕನ್ನಡಕ್ಕೆ ಅನುವಾದನ ಮಾಡಿ ಹೇಳ್ತಾರೆ, ಹೌದಾ ಸರಿ ಅಂತ ಅವ್ರಿಗೆ ಮಾತು ಕೊಟ್ಬಿಡ್ತೀನಿ. ಆ ಮಾತು ಕೊಟ್ಟಾದಾಗ ನಾನು ಭಾಳ ಪ್ರಯತ್ನ ಪಡ್ತೀನಿ, ಮಾಡ್ಬೇಕು. ಅವ್ರಿಗೆ ಮಾತು ಕೊಟ್ಬಿಟ್ಟಿನಿ, ಮಾಡ್ಸೋಣ ಅಂತ ಕಲ್ಲಲ್ಲಿ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ, ಕಲ್ಲಲ್ಲಿ ಮಾಡೋಕ್ಕಾಗಲ್ಲ. 2016 ಅಥವಾ 18ನೇ ಇಸ್ವಿಲಿ ಅದೇ ಅಘೋರಿಗಳು ಅದೇ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾವು ಅದೊಂದು ಮಾಡೆಲ್ ಮಾಡಿ ನಿಲ್ಸಿರ್ತೀವಿ, 7 ಅಡಿದೆ ಒಂದು ಮಾಡೆಲ್ ಮಾಡಿ ನಿಲ್ಸಿರ್ತೀವಿ, ಯಾವ ರೀತಿ ಬರ್ತದೆ ಅಂತ. ಆಗ ಬಂದು ಕೇಳ್ತಾರೆ, ಯಾಕೆ ನಿಲ್ಸಿದಿರಿ ನೀವು ಅಂತ. ಈ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೋ, ನೀವು ಹೇಳಿದ್ರಿ, ಅದಕ್ಕೆ ನಾವು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೀನಿ. ಆಗ ಒಂದು ಮಾತು ಹೇಳ್ತಾರೆ ಅವರು, ಒಂದೇ ಒಂದು ಮಾತು ಹೇಳ್ತಾರೆ, ಅಂದರೆ ನೀವೊಂದು ಕೆಲಸ ಮಾಡಿ, ನಮ್ಮಲ್ಲಿ ಪಂಚಭೂತಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಒಂದೇ ಒಂದು ಪಂಚಭೂತಗಳು ತನ್ನ ಕಾರ್ಯ ನಿಲ್ಲಿಸಿದ್ರೆ ನಮ್ಮ ಭೂಮಂಡಲನೇ ಅಲ್ಲೋಲ ಕಲ್ಲೋಲ ಆಗ್ತದೆ. ಈ ಪಂಚಭೂತಗಳಲ್ಲಿ ಬದುಕ್ತಾ ಇರೋಂಥ ಈ ಮಾನವ, ಪಂಚೇಂದ್ರಿಯಗಳ ಒತ್ತಿ ಬದುಕುವಂಥ ಮಾನವ, ಆ ಪಂಚೇಂದ್ರಿಯಗಳ ಒತ್ತಿ ಬದುಕುವಂಥ ಮಾನವ ಒಂದು ಅಂಗ ಊನ ಆದರೆ ಅಂಗವಿಕಲ ಅಂತ ಹೇಳ್ತಾರೆ. ಅದೇ ರೀತಿ ಈ ಪಂಚಭೂತಗಳು ಪಂಚೇಂದ್ರಿಯಗಳನ್ನು ಒಳಪಟ್ಟಿ ಬದುಕುವಂಥ ಮಾನವನಿಗೆ ಒಳಿತು ಕಾಣಲಿ ಎಂದು ಪಂಚಲೋಹಗಳಿಂದ ನಿರ್ಮಾಣ ಮಾಡಂತ 18 ಭುಜಗಳುಳ್ಳ ಸೌಮ್ಯ ರೂಪಿನ ಸಿಂಹವಾಹಿನಿ ರೂಢಿಯಾದ ಮಾಡಿ 18 ಭುಜಗಳುಳ್ಳ ಮೂರ್ತಿ ಯಾಕೆ ಮಾಡಿಸ್ಬೇಕಾಗಿರೋದು ಅಂದ್ರೆ 18 ಶಕ್ತಿಪೀಠಗಳಿವೆ ನಮ್ಮಲ್ಲಿ ಶಕ್ತಿ ದೇವತೆಯಾಗಿ. 18 ಶಕ್ತಿಪೀಠಗಳು ಈ ಜಾಗದಲ್ಲಿ ಒಂದೇ ಜಾಗದಲ್ಲಿ ಬಂದು ಈ ದೇವಿಯ ದರ್ಶನ ಮಾಡಿದ್ರೆ 18 ಶಕ್ತಿಪೀಠವನ್ನು ನೋಡಿದಂತ ಒಂದೇ ಸತಿ 18 ಶಕ್ತಿಪೀಠ ದರ್ಶನ ಮಾಡಿದಂತ ಒಂದು ಭಾಗ್ಯ ಸೌಭಾಗ್ಯ ಸಿಗ್ತದೆ. ಆ ರೀತಿ ನೀವು ಪ್ರತಿಷ್ಠೆ ಮಾಡಬೇಕು, ಪ್ರತಿಷ್ಠೆ ಆಗ್ಲಿ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದೇ ಪ್ರಾರಂಭ ಮಾಡ್ತೀವಿ. 2018ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಆ ಗುದ್ದಲಿ ಪೂಜೆ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಅದಾದ್ಮೇಲೆ 2021ನೇ ಇಸ್ವಿಲಿ ಮಹಾತಾಯಿಯ ಒಂದು ಲೋಕಾರ್ಪಣೆ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಾದ್ಮೇಲೆ 2022ನೇ ಇಸ್ವಿಲಿ ಕಳೆದಂತ 15 ದಿನಗಳ ಹಿಂದೆ ಮಹಾತಾಯಿಗೆ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಹಾಮಸ್ತಾಭಿಷೇಕ ಸರಿಸುಮಾರು 37,247 kg ವಿವಿಧ ಬಗೆಯ ದ್ರವ್ಯಗಳಿಂದ 45 ವಿವಿಧ ಬಗೆಯ ದ್ರವ್ಯಗಳಿಂದ ಮಹಾತಾಯಿಗೆ ಮಹಾಮಸ್ತಾಭಿಷೇಕ ಆಗಲು ಪ್ರಾರಂಭ ಆಗ್ತದೆ. ಇದ ಒಂದು ಮಧ್ಯದಲ್ಲಿ ಒಂದು ಕಹಿ ಘಟನೆ ನಡೀತದೆ. ಆ ಕಹಿ ಘಟನೆ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಏನು ಕಸಾಯಿಖಾನೆಗೆ ಹೋಗ್ತಾ ಇದ್ದಂತ ಒಂದು ಜೀವಿತ ಬಸವ ಶ್ರೀ ಕ್ಷೇತ್ರದ ಕ್ಷೇತ್ರಪಾಲಕಾಗಿ ಬಸವಪ್ಪನವರಿಗೆ ಮೆರಿತಾ ಇದ್ರು, ಅವರು ತನ್ನ ದೇಹ ಬಿಡ್ತಾರೆ, ವಯೋಸಹಜ ಸ್ಥಿತಿಯಿಂದ ದೇಹ ಬಿಡ್ತಾರೆ. ಅದಾದ್ಮೇಲೆ ಶ್ರೀ ಕ್ಷೇತ್ರಕ್ಕೆ ಮತ್ತೊಂದು ಬಸವಣ್ಣನ ತಂದಿ ಅದೇ ರೀತಿ ತನ್ನ ಮೊದಲು ಬಸವಣ್ಣನ ಏನು ಚಾಚು ತಪ್ಪನೆ ಕಾರ್ಯನಿರ್ವಹಿಸಿತೋ ಅದೇ ರೀತಿ ಬಂದಂತ